ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ಸ್ಲೀವ್ಸು ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡ್ತಾಯಿದ್ದೀನಿ. ಇದು ಬರೀ ಸ್ಲೀವ್ಸ್ಗೆ ಮಾತ್ರ ವರ್ಕ್ ಬರುತ್ತೆ. ಬೀಡ್ ವರ್ಕು ಹಾಗೆ ಜರಿ ವರ್ಕ್ ಬರುತ್ತೆ. ಇದೊಂದು ವರ್ಕ್ ಮಾಡಿಕೊಡ್ತಾ ಇದ್ದೀನಿ. ಅದೇ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಅವರು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿಕೊಡೋಕ್ಕೆ ಟೈಮ್ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನೆಲ್ಲ ವಿಡಿಯೋನೂ ನೀವು ನೋಡ್ಬೋದು. ನಿಮಗೆ ಈ ಎಂಬ್ರಾಯ್ಡ್ರಿ ಬಗ್ಗೆ ಹೆಚ್ಚಿನ ವಿಡಿಯೋಗಳೇನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಜಾಸ್ತಿ ಕ್ರೋಸದಲ್ಲಿ ಮಾಡ್ತೀನಿ, ಕೆಲವರು ನೀಡಲಲ್ಲಿ ಮಾಡ್ತಾರೆ. ನೀಡಲಲ್ಲಿ ಕೂಡ ಮಾಡ್ಬೋದು. ನನಗೆ ಈ ನೀಡಲ್ಗಿನ್ನ ಕ್ರೋಸ ಈಸಿ ಅನಿಸುತ್ತೆ, ಅದಕ್ಕೆ ನಾನು ಕ್ರೋಸದಲ್ಲೇ ಮಾಡೋದು. ಇದು ಮಧ್ಯೆ ಥ್ರೆಡ್ ವರ್ಕ್ ಎಲ್ಲ ಬರುತ್ತೆ. ಫಿನಿಶ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಇಲ್ಲಿ ನಾನು ಮಧ್ಯೆ ದಪ್ಪದಾಗಿರೋ ಬೀಡನ್ನ ಹಾಕಿದ್ದೀನಿ. ಇಲ್ಲಿ ಒಂದು ಸುಗರ್ ಬೀಡ್, ಚಿಕ್ಕದು ಬೀಡ್ ಹಾಕಿದ್ದೀನಿ. ಮತ್ತು ಇಲ್ಲಿ ಔಟ್ ಸೈಡ್ಗೂ ಕೂಡ ಚಿಕ್ಕ ಬೀಡ್ಸ್ನ ಆ್ಯಡ್ ಮಾಡ್ತೀನಿ. ಇದೆಲ್ಲ ಕೆಲಸ ಈಸಿ ಇರಲ್ಲ, ತುಂಬ ಟಫ್ ಇರುತ್ತೆ. ನೋಡೋರ್ಗೆ ಅನಿಸ್ಬೋದು ಇಷ್ಟೊಂದು ರೇಟ್ ತೊಗೊತಾರಲ್ಲಪ್ಪ ಹಾಗೆ ಹೀಗೆ ಅಂತ. ಬಟ್ ಇದು ಎಷ್ಟು ರಿಸ್ಕ್ ಕೆಲಸ. ಮತ್ತು ಇದಾದಮೇಲೆ ನಮಗೆ ಎಷ್ಟು ಬ್ಯಾಕ್ ಪೈನ್ ಬರುತ್ತೆ, ಕೈಗಳು ಕಣ್ಣು ಎಲ್ಲ ಎಷ್ಟು ನೋವು ಬರುತ್ತೆ ಅನ್ನೋದು ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ. ನಾನು ಮೂರು ಬೀಡನ್ನ ತೊಗೊತಾ ಇದ್ದೀನಿ. ಸ್ಟಾರ್ಟಿಂಗ್ ಕಲಿತಾ ಇರೋರು ಸಿಂಗಲ್ ಬೀಡೇ ತೊಗೊಳ್ಳಿ. ಸಿಂಗಲ್ ಒಂದೊಂದೇ ಬೀಡ್ ತೊಗೊಳ್ಬೇಕಾದ್ರೆ ಮಾಡಿ. ಇಲ್ಲ ನಾವು ಮಾಡ್ತೀವಿ ಅಂದರೆ 3 ಬೀಡ್ ತೊಗೊಂಡು ಈ ರೀತಿ ಮಾಡ್ಬೋದು. ಇಲ್ಲ ಫುಲ್ ಕ್ರೋಸ ತುಂಬ ಹಾಕ್ಕೊಂಡು ಕೆಲವರು ಮಾಡ್ತಾರೆ. ನೋಡಿ, ಈ ಥರ ತೊಗೊಂಡು ಫಸ್ಟ್ ಸ್ಟಾರ್ಟಿಂಗ್ 2-3 ಬೀಡನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಇನ್ನು ಮಿಕ್ಕಿದ ಬೀಡನ್ನ ಲಾಕ್ ಮಾಡೋದು. ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ವಿಡಿಯೋನ ನೋಡ್ತಾಯಿದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ಪೇಜ್ನ ಲೈಕ್ ಮಾಡಿ. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚಿನ ಜನ ವಿಡಿಯೋನ ನೋಡ್ತಾರೆ. ಸೊ ಹೆಚ್ಚಿನ ಜನ ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ ಆದರೆ ನಮಗೂ ನೆಕ್ಸ್ಟು ಇನ್ನೂ ಯೂಸ್ಫುಲ್ ಆಗುವಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸಪೋರ್ಟ್ ಸಿಗುತ್ತೆ. ಸೊ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇದು ಫುಲ್ ಕಂಪ್ಲೀಟ್ ಮಾಡ್ಕೊತೀನಿ.
ಇವಾಗ ನೋಡಿ ಇಲ್ಲಿ ಈ ಥರ ಲೀಫ್ ಡಿಸೈನ್ನ ಮಾಡಿದ್ದೀನಿ, ಪೂರ್ತಿಯಾಗಿದೆ. ಇನ್ನು ಒಂದು ಮಾಡೋದನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ನ ಮಾಡೋದಕ್ಕೆ ತುಂಬ ಪೇಷನ್ಸ್ ಇರಬೇಕು. ನಿಮ್ಗೆ ಯಾರಿಗಾದ್ರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನಾನು ಐ ಕಾರ್ಡಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸ್ಟಾರ್ಟಿಂಗ್ ವೀಡಿಯೋಗಳನ್ನ ಒಂದ್ಸಲ ನೋಡಿ ಫ್ರೆಂಡ್ಸ್. ಇವಾಗ ಇದ್ರೊಳಗಡೆ ಥ್ರೆಡ್ ಫಿಲ್ ಮಾಡಬೇಕು. ಇಲ್ಲಿ ಮೇಲ್ಗಡೆಗೂ ಅದೇ ರೀತಿ ಲೀಫ್ ಡಿಸೈನ್ ಮಾಡ್ತಾಯಿದ್ದೀನಿ. ನಾವು ಈ ವರ್ಕ್ ಮಾಡುವಾಗ ಕ್ರಾಸನ್ನು ನೋಡಿ ಈ ಥರ ಒಂದು ಸೈಡ್ ಮೂತಿ ಇರುತ್ತೆ, ಅದು ನಮ್ಮ ರೈಟ್ ಸೈಡ್ಗೆ ಬರೋ ಥರ ಈ ಥರ ಇಟ್ಕೊಳ್ಳಿ. ಈ ಮೂತಿ ಇದೆಯಲ್ಲ, ಇದು ನಾವು ವರ್ಕ್ ಮಾಡುವಾಗ ಈ ಕಡೆ ಸೈಡ್ಗೆ ಬರಬೇಕು, ನಮ್ಮ ಲೆಫ್ಟ್ ಸೈಡ್ಗೆ ಬರಬೇಕು. ಆ ಥರ ಇಟ್ಕೊಂಡಾಗ ದಾರ ಕರೆಕ್ಟಾಗಿ ಇದ್ರೊಳಗಡೆ ಸೇರಿಕೊಳ್ಳುತ್ತೆ. ಹೀಗೆ ನಾವು ತಗೋಬೋದು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ರಿಪ್ಲೈ ಮಾಡ್ತೀನಿ. ಇವಾಗ ಇದಕ್ಕೂ ಅಷ್ಟೇ ಥ್ರೆಡ್ಡಲ್ಲಿ ಫಸ್ಟ್ ಮಾಡ್ಕೊತೀನಿ. ಇವಾಗ ನಾನು ಕ್ರೀಮ್ ಕಲರ್ ಥ್ರೆಡ್ನೇ ತಗೊಂಡು ಫಿಲ್ ಮಾಡ್ತಾ ಇದ್ದೀನಿ. ಸೇಮ್ ಪರ್ಪಲ್ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಇದಕ್ಕೆ ಗೋಲ್ಡ್ ಹಾಕೋಣ ಅಂದ್ಕೊಂಡೆ, ಬಟ್ ಗೋಲ್ಡು ಎಲ್ಲ ಫುಲ್ ಗೋಲ್ಡಲ್ಲೇ ಮಾಡಿದ್ದೀನಿ. ಬೀಡ್ಸು ಝರಿ ಎಲ್ಲ ಗೋಲ್ಡಲ್ಲಿದೆ. ಸೊ ಈ ಥ್ರೆಡ್ ಕೂಡ ಗೋಲ್ಡಲ್ಲಿ ಹಾಕಿದ್ರೆ ಅಷ್ಟು ಲುಕ್ ಇರಲ್ಲ ಅಂತ ಹೇಳಿ ಈ ಥರ ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಇದೊಂದು ಫಿಲ್ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಷ್ಟೇ. ಈ ಥ್ರೆಡ್ ಫಿಲ್ ಹೇಗೆ ಮಾಡಬೇಕು ಅನ್ನೋದನ್ನೇ ನಾನು ಸಪ್ರೇಟಾಗಿ ವಿಡಿಯೋ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಕೊನೆಗೆ ಲಾಕ್ ಮಾಡೋದು. ಈ ಲಾಕ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ನೋಡಿ ಹೇಗೆ
ಬರ್ತಾ ಇದ್ದಾವೆ ವಿಡಿಯೋ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಇದು 4 ಫಿಲ್ ಮಾಡಿದ್ದೀನಿ. ಇವಾಗ ಪೂರ್ತಿ ಇದೇ ರೀತಿ ನಾನು ಥ್ರೆಡ್ ಫಿಲ್ ಮಾಡ್ಕೊತೀನಿ. ಇವಾಗ ಇದು ಡಿಸೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಗೆ ಬೀಡ್ಸಿಂದ ನಾವು ಇದನ್ನು ಕವರ್ ಮಾಡ್ಕೋಬೇಕು ನೀಟಾಗಿ. ಇವಾಗ ನಾನು ಈ ಖಾಲಿ ಸ್ಪೇಸ್ ಇದೆಯಲ್ಲ ಇದರೊಳಗಡೆಗೆ ಪರ್ಪಲ್ ಕಲರ್ ದಾರದಲ್ಲಿ ಥ್ರೆಡ್ ಫಿಲ್ನ ಮಾಡ್ಕೊತಾ ಇದ್ದೀನಿ. ಮೊದಲು ಮಾಡಿದ ಬೇರೆ ಡಿಸೈನು, ಇದೇ ಬೇರೆ ಥರ ಥ್ರೆಡ್ ಫಿಲ್ ಮಾಡ್ಕೊತೀನಿ. ಇವಾಗ ಡಿಸೈನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಡಿಸೈನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.